ತುಂಬಾನೇ ಕ್ರಿಸ್ಪಿಯಾದ ಕರ್ಜಿಕಾಯಿ ರೆಸಿಪಿನ ನಿಮ್ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆ. ಈ ದೀಪಾವಳಿಗೆ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಈ ಕರ್ಜಿಕಾಯಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಕರ್ಜಿಕಾಯಿನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹಿಟ್ಟನ್ನ ನಾದ್ಕೊಳ್ಳೋಣ. ನಾನಿಲ್ಲಿ ಒಂದ್ ಬೌಲ್ಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಬೇಕು. 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಹಾಕೊಂಡಿದ್ದೀನಿ. ನೀವು ತುಪ್ಪದ ಬದಲಿಗೆ ಎಣ್ಣೆನೂ ಕೂಡ ಹಾಕೊಳ್ಬಹುದು. ತುಪ್ಪ ಹಾಕಿ ಕೈಯಲ್ಲಿ ಕಲಿಸ್ಕೋಬೇಡಿ, ತುಪ್ಪ ಬಿಸಿ ಇರತ್ತೆ. ಈ ರೀತಿ ಸ್ಪೂನ್ ಇಂದ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ತುಪ್ಪ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಹಿಟ್ಟಿಗೆ ಎಲ್ಲ ಕಡೆ ಹಿಡ್ಕೊಳ್ಬೇಕು. ಆ ರೀತಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನೀವಿದನ್ನ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಪ್ರೆಸ್ ಮಾಡಿ ಹಿಟ್ಟನ್ನ ನಾದ್ಕೊಳ್ಳಿ. ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು 1 ಅವರ್ ಸೈಡಿಗೆ ಇಟ್ಕೊಳ್ಳೋಣ. ಈಗ ಕರ್ಜಿಕಾಯಿ ಒಳಗಡೆ ಹಾಕುವ ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಪ್ಯಾನ್ ಬಿಸಿ ಆದ್ಮೇಲೆ 1 ಕಪ್ ಆಗುವಷ್ಟು ಶೇಂಗಾನ ಹಾಕೊಳ್ಬೇಕು. ಶೇಂಗಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಶೇಂಗಾ ಗರಿ ಆಗೋ ಹಾಗೆ ನೀವಿದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಶೇಂಗಾನ ತುಂಬಾ ಕಪ್ ಮಾಡ್ಕೊಳ್ಬೇಡಿ. ಶೇಂಗಾ ಫ್ರೈ ಆದ್ಮೇಲೆ ಒಂದು ಪ್ಲೇಟಿಗೆ ತಕ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ಅದೇ ಪ್ಯಾನಿಗೆ 1 ಕಪ್ ಆಗುವಷ್ಟು ಹುರಿಗಡಲೆನ ಹಾಕೊಂಡಿದ್ದೀನಿ. ಹುರಿಗಡಲೆನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹುರಿಗಡಲೆನ ಹಾಕ್ಬಿಟ್ಟು ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಫ್ರೈ ಮಾಡಿ. ತುಂಬಾ ಕಪ್ಪೆಲ್ಲ ಮಾಡ್ಕೊಳ್ಬೇಡಿ, ಸ್ವಲ್ಪ ಫ್ರೈ ಆದ್ರೆ ಸಾಕು. ಈಗ ಫ್ರೈ ಆಗಿರೋ ಹುರಿಗಡಲೆನ ಒಂದು ಪ್ಲೇಟಿಗೆ ಹಾಕಿ ಇದನ್ನು ಕೂಡ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ಪ್ಯಾನ್ಗೆ 1 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಎಳ್ಳು ಚಟಪಟ ಅಂದ್ರೆ ಸಾಕು, ತುಂಬಾ ಎಲ್ಲ ಫ್ರೈ ಮಾಡ್ಕೊಳ್ಳೋದೇನ್ ಬೇಡ. ಎಳ್ಳನ್ನ ಚೆನ್ನಾಗಿ ಫ್ರೈ ಮಾಡಿ ಆದ್ಮೇಲೆ ಒಂದ್ ಪ್ಲೇಟಿಗೆ ಎಳ್ಳನ್ನ ತಕ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನಾನಿಲ್ಲಿ 2 ಕಪ್ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ನೀವು ಕೊಬ್ಬರಿನೂ ಹಾಕ್ಬೋದು. ನಾನು ಆಲ್ರೆಡಿ ಕೊಬ್ಬರಿನ ಹಾಕಿ ಕರ್ಜಿಕಾಯಿ ಮಾಡಿ ತೋರಿಸಿದೀನಿ. ಹಾಗಾಗಿ ಕೋಕೋನೆಟ್ ಅಲ್ಲಿ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನ ಒಂದ್ ಪ್ಯಾನಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತೆಂಗಿನಕಾಯಲ್ಲಿ ಇರೋ ನೀರು ಡ್ರೈ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಫ್ರೈ ಮಾಡಿ. ಕೋಕೋನೆಟ್ ಕಲರ್ ಎಲ್ಲ ಚೇಂಜ್ ಆಗ್ಬಾರ್ದು. ಫ್ರೈ ಮಾಡಿ ಆದ್ಮೇಲೆ ಕಾಯಿ ತುರಿನ ಒಂದ್ ಪ್ಲೇಟಿಗೆ ತಕ್ಕೊಳ್ಳೋಣ. ಈಗ ತಣ್ಣಗಾಗ್ಲಿಕ್ಕೆ ಇಟ್ಟಿರೋ ಹುರಿದಿರೋ ಶೇಂಗಾನ ಸಿಪ್ಪೆ ಎಲ್ಲ ತೆಕ್ಕೊಳ್ಬೇಕು. ಸಿಪ್ಪೆ ತೆಗ್ದಿರೋ ಶೇಂಗಾನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಹುರಿದಿಟ್ಟಿರೋ ಹುರಿಗಡ್ಲೆನೂ ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು. ಹುರಿದಿರೋ ಬಿಳಿ ಎಳ್ಳನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಇದನ್ನೆಲ್ಲ ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ. ಫುಲ್ ನೈಸ್ ಆಗಿ ಬೇಡ, 2 ರೌಂಡ್ ಪೌಡರ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಈಗ ಮಿಕ್ಸಿ ಮಾಡ್ಕೊಂಡಿರೋ ಪೌಡರ್ ಅನ್ನ ಒಂದು ಬೌಲಿಗೆ ಹಾಕೊಳ್ಬೇಕು. ಅದೇ ಮಿಕ್ಸಿ ಜಾರಿಗೆ ಹುರಿದಿರೋ ತೆಂಗಿನಕಾಯಿ ತುರಿನ ಹಾಕಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಂಡಿರೋ ತೆಂಗಿನ ತುರಿನ ಬೌಲಿಗೆ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಸ್ವೀಟಿಗೆ 2 ಕಪ್ ಸಕ್ಕರೆನ ತಗೊಂಡಿದ್ದೀನಿ. ನೀವು ಸಕ್ಕರೆಯ ಬದಲಿಗೆ ಬೆಲ್ಲದ ಪೌಡರ್ ಅನ್ನು ಕೂಡ ಯೂಸ್ ಮಾಡಬಹುದು. ಸಕ್ಕರೆನೂ ಕೂಡ ತರಿಯಾಗಿ ಮಿಕ್ಸಿ ಮಾಡಿ. ತುಂಬಾ ನೈಸ್ ಆಗೆಲ್ಲ ಮಾಡ್ಕೊಳ್ಬೇಡಿ. ಮಿಕ್ಸಿ ಮಾಡ್ಕೊಂಡಿರೋ ಸಕ್ಕರೆನ ಸ್ಟಫಿಂಗಿಗೆ ಸೇರಿಸ್ಕೊಳ್ಬೇಕು. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು
ಏಲಕ್ಕಿ ಪೌಡರ್ ಅನ್ನ ಹಾಕೊಳ್ಬೇಕು. ಏಲಕ್ಕಿ ಪೌಡರ್ ಅನ್ನ ಹಾಕೋದ್ರಿಂದ ಕರ್ಜಿಕಾಯಲ್ಲಿ ಒಂದೊಳ್ಳೆ ಫ್ಲೇವರ್ ಬರುತ್ತೆ. ಈಗ ಎಲ್ಲದನ್ನು ಒಂದಕ್ಕೊಂದು ಚೆನ್ನಾಗಿ ಹೊಂದಿಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಾಕಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಈಗ ಸ್ಟಫಿಂಗ್ ಹಾಗೆ ಕರ್ಜಿಕಾಯಿ ಹಿಟ್ಟು ರೆಡಿ ಆಗಿದೆ. ಕರ್ಜಿಕಾಯಿನ ಮಾಡ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡು ನೀಟಾಗಿ ನಾದಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನ ಸ್ಪ್ರೆಡ್ ಮಾಡಿ ಲಟ್ಟಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿನ ರೀತಿಲೇ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಕರ್ಜಿಕಾಯಿ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಇಷ್ಟು ಅಗಲವಾಗಿ ಲಟ್ಟಿಸ್ಕೊಂಡಾದ್ಮೇಲೆ ಈ ರೀತಿ ಕರ್ಜಿಕಾಯಿ ಮೋಲ್ಡ್ ಅನ್ನ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಅನ್ನ ಹಚ್ಕೊಳ್ಬೇಕು. ಆಯಿಲ್ ಅನ್ನ ಈ ರೀತಿ ಎಲ್ಲ ಕಡೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಮೋಲ್ಡಿಗೆ ಅಂಟೋದಿಲ್ಲ ಅಂತ. ಆಯಿಲ್ ಹಚ್ಕೊಂಡ್ರೆ ಮೋಲ್ಡ್ ಇಂದ ಕರ್ಜಿಕಾಯಿ ತೆಗಿಲಿಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ. ಈಗ ಲಟ್ಸಿರೋ ಹಿಟ್ಟನ್ನ ಮೋಲ್ಡಿನ ಮೇಲೆ ಹಾಕೊಳ್ಬೇಕು. ಹಿಟ್ಟನ್ನ ಕರೆಕ್ಟ್ ಆಗಿ ಮೋಲ್ಡ್ ಮೇಲೆ ಹಾಕಿ 2ರಿಂದ 2.5 ಟೇಬಲ್ ಸ್ಪೂನ್ ಹೂರ್ಣನ ಹಾಕೊಳ್ಬೇಕು. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಹೂರ್ಣನ. ಹೂರ್ಣ ಹಾಕಾದ್ಮೇಲೆ ಸ್ವಲ್ಪ ನೀರನ್ನ ಬೆರಳಿಂದ ಹಚ್ಕೊಂಡು ಮೋಲ್ಡ್ ಅನ್ನ ಕ್ಲೋಸ್ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಹಾಕಿರುವ ಸ್ಟಫಿಂಗ್ ಆಯಿಲ್ ಅಲ್ಲಿ ಬಿಟ್ಟಾಗ ಮತ್ತೆ ಮೋಲ್ಡ್ ಅನ್ನ ಓಪನ್ ಮಾಡುವಾಗ ಬಿಟ್ಕೊಳ್ಳೋದಿಲ್ಲ. ಈ ಟಿಪ್ ಅನ್ನ ಮರೀದೆ ಫಾಲೋ ಮಾಡಿ. ಪ್ರೆಸ್ ಮಾಡಿ ಆದ್ಮೇಲೆ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನೆಲ್ಲ ತಕ್ಕೊಳ್ಬೇಕು. ಮೋಲ್ಡ್ ಅನ್ನ ಓಪನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಬಂದಿದೆ ಕರ್ಜಿಕಾಯಿ ಅಂತ ನೀವೇ ನೋಡ್ತಾ ಇರ್ಬೋದು. ಇದೇ ರೀತಿ ಎಲ್ಲಾ ಕರ್ಜಿಕಾಯಿನೂ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಕರ್ಜಿಕಾಯಿನ ಬೇಯಿಸ್ಕೊಳ್ಳೋಣ. ಒಂದ್ ಪಾತ್ರೆಗೆ ಆಯಿಲ್ ಅನ್ನ ಹಾಕೊಂಡು ಆಯಿಲ್ ಅನ್ನ ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಬಿಡೋಣ. ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಮಾಡಿ ಇಟ್ಕೊಂಡಿರೋ ಕರ್ಜಿಕಾಯಿನ ಒಂದೊಂದಾಗಿ ಆಯಿಲಿಗೆ ಬಿಟ್ಕೊಳ್ಳೋಣ. 2 ನಿಮಿಷ ಆದ್ಮೇಲೆ ಇದನ್ನ ತಿರ್ಸಿ ಹಾಕೊಳ್ಬೇಕು. ತಿರ್ಸಿ ಹಾಕಿ 2 ಕಡೆ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಬೇಯಿಸ್ಕೊಳ್ಬೇಕು. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲಿ ಬೆಲ್ಲದ ಕರ್ಜಿಕಾಯಿನ ಮಾಡಿ ತೋರಿಸಿದೀನಿ. ಅದಕ್ಕೆ ನೀವೆಲ್ಲರೂ ತುಂಬಾನೇ ಸಪೋರ್ಟ್ ಮಾಡಿದೀರಾ ಹಾಗೆ ಪ್ರೀತಿ ತೋರಿಸಿದೀರಾ. ನಿಮ್ಮ ಪ್ರೀತಿ ಬೆಂಬಲ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ. ಇದೇ ರೀತಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ಕರ್ಜಿಕಾಯಿ ಕಲರ್ ಚೇಂಜ್ ಆಗಿದೆ. ಈಗ ಚೆನ್ನಾಗಿ ಕರ್ಜಿಕಾಯಿ ಬೆಂದಿದೆ ಅಂತ ಅರ್ಥ. ಈ ದೀಪಾವಳಿಗೆ ಸ್ಪೆಷಲ್ ಕರ್ಜಿಕಾಯಿ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಮರೀದೆ ಈ ರೆಸಿಪಿನ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.